ಮಾಜಿ ಶಾಸಕ ಶ್ರೀನಿವಾಸ್ ಹಳಿಯ ಯೋಗೇಶ್ರನ್ನ ಕಾಂಗ್ರೆಸ್ ಸೇರಿಸಿಕೊಳ್ಳುವ ಮೊದಲು ಕೆಬ್ಬಳ್ಳಿ ಆನಂದ್ ಉಮ್ಮಡಹಳ್ಳಿ ಶಿವಪ್ಪರವರನ್ನ ಕೇಳಿದ್ರಾ ಎಂದು ಚಲುವರಾಯಸ್ವಾಮಿ ವಿರುದ್ಧ ಡಾಕ್ಟರ್ ರವೀಂದ್ರ ವಾಗ್ದಾಳಿ ನಡೆಸಿದ್ದಾರೆ. ನಾಗಮಂಗಲ ಕ್ಷೇತ್ರದಲ್ಲಿ ಒಬ್ಬನು ಕೂಡ ಹೆಚ್ಚು ಇರುವ ಹಾಗಿಲ್ಲ, ಇವರು ಮಾತ್ರ ಇರಬೇಕು, ಆದ್ರೆ ಉಳಿದ ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲರೂ ಇರಬೇಕು ಅನ್ನೋದು ಅವರ ಆಸೆ. ಕಾಂಗ್ರೆಸ್ನ ನಾನು ದೂರಲ್ಲ, ಆದ್ರೆ ಚಲುವರಾಯಸ್ವಾಮಿ ಅವರಿಗೆ ದುಡ್ಡು ಮುಖ್ಯ, ನಮ್ಮಂತವರಲ್ಲ. ನಾನು ಪ್ರಬಲ ಆಕಾಂಕ್ಷಿ ಅನ್ನೋದು ಚಲುವರಾಯಸ್ವಾಮಿಗೆ ಗೊತ್ತಿತ್ತು, ಅವರು ಮಾಧ್ಯಮಗಳಲ್ಲೂ ಹೇಳಿದ್ದಾರೆ. ಆದ್ರೆ ನನ್ನನ್ನ ಬಿಟ್ಟು ಸ್ಟಾರ್ ಚಂದ್ರಗೆ ಟಿಕೆಟ್ ಕೊಟ್ಟಿದ್ಯಾಕೆ? ಸ್ಟಾರ್ ಚಂದ್ರಗೆ ಟಿಕೆಟ್ ಘೋಷಣೆ ಮಾಡೋದಕ್ಕೆ ಮುಂಚೆ ನನ್ನ ಯಾಕೆ ಕೇಳಲಿಲ್ಲ? ಇವರು ಸರ್ವಾಧಿಕಾರಣ ರಾಜಕಾರಣವನ್ನ ಮಾಡ್ತಿದ್ದಾರೆ ಎಂದು ಡಾಕ್ಟರ್ ರವೀಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶ್ರೀನಿವಾಸ್ ಹಳ್ಳಿಯನ್ನ ಸೇರಿಸ್ಕೊಳ್ಳೋದಕ್ಕಿಂತ ಮುಂಚೆ ಇದೇ ಕೆರಗೋಡು ಹೋಬಳಿನಲ್ಲಿ ಇದೇ ಕೆಬ್ಬಳ್ಳಿ ಆನಂದ್ ಅವ್ರನ್ನ ಉಮ್ಮಡಹಳ್ಳಿ ಶಿವಪ್ಪ ಅವ್ರನ್ನ ಒಪಿನಿಯನ್ ತಗೋಬೇಕು ಅನ್ನೋದೇನಾರ ಇತ್ತಾ? ಅವ್ರಿಬ್ರದ್ದೇನಾರ ಅಭಿಪ್ರಾಯ ಕೇಳಿದೀರಾ? ನಿಮ್ಮ ಏರಿಯಾದಲ್ಲಿ ಯಾರನ್ನಾರು ಸೇರಿಸ್ಕೋಬೇಕು ಅನ್ನೋದಾದ್ರೆ ನೀವು ಆ ಸ್ಥಳದ ಕಾಂಗ್ರೆಸ್ನ ನಾಯಕರುಗಳ ಅಭಿಪ್ರಾಯ ಕೇಳ್ಬೇಕಲ್ವಾ? ಕೇಳಿದ್ರ ನೀವೇನಾದ್ರು? ಅದೇ ಅದೇ ನಿಮ್ ಕ್ಷೇತ್ರದಲ್ಲಿ ಮಾತ್ರ ಒಬ್ಬನು ಎಕ್ಸ್ಟ್ರಾ ಇರಂಗಿಲ್ಲ, ಇನ್ನೊಬ್ಬ ಎಕ್ಸ್ಟ್ರಾ ಆಸ್ಪಿರೆಂಟ್ ಇರಂಗಿಲ್ಲ. ಇನ್ನು ಉಳಿಯೋರು ಎಲ್ಲಾ ಕ್ಷೇತ್ರದಲ್ಲೂ ಇರಬೇಕು ಅಂದ್ರೆ ನೀವು ಮಜಾ ತಗೋಬೇಕು. ನೀವು ನಾನು ಕಾಂಗ್ರೆಸ್ ಪಕ್ಷ ನಾನು ದೂರದೇ ಇಲ್ಲ, ಕಾಂಗ್ರೆಸ್ ಅಲ್ಲ, ಚಲುವರಾಯಸ್ವಾಮಿಗೆ ಪಕ್ಷ ಕಟ್ಟೋರು ಪಕ್ಷ ನಿಷ್ಠರು ಬೇಕಾಗಿಲ್ಲ, ದುಡ್ಡು ಅಷ್ಟೇ. ಅಲ್ಲ ಇಲ್ಲ ಅಂದ್ರೆ ಇದೊಂದು ಹೇಳ್ರಪ್ಪ, ನನಗೆ ಟಿಕೆಟ್ ಕೊಡದೇ ಇರೋದು ಕಾರಣ ಏನು? ಸ್ಟಾರ್ ಚಂದ್ರ ಟಿಕೆಟ್ ಕೊಟ್ಟಿದ್ದು ಕಾರಣ ಏನು? ಚಲುವರಾಯಸ್ವಾಮಿ ಅವರು ಇದೊಂದು ಉತ್ತರ ಕೊಡ್ಬೇಕು. ಪಕ್ಷ ವಿರೋಧಿ ಅಂತ ಮಾತಾಡ್ತಾರಲ್ಲ, ಸಾರಿ ಬಿಜೆಪಿ ಅವ್ರ ಜೊತೆ ಹೊಂಟೋಗ್ಬಿಟ್ರು ದೇವೇಗೌಡರು ಅಂತ ಅಂದ್ಬಿಟ್ಟು ಹೇಳ್ತಾರಲ್ವಾ, ಈಗ ನನಗೆ ದೇವೇಗೌಡರು ಪರವಾಗಿ ಕುಮಾರಸ್ವಾಮಿ ಅವ್ರ ಪರವಾಗಿ ಕ್ಯಾನ್ವಾಸ್ ಮಾಡೋದು ಡಿಸೈಡ್ ಮಾಡ್ಲಾಗ ನಾನು ಹೇಳ್ತಾ ಇದ್ದೀನಿ. ಹಂಗ್ ಹೋದ್ರು ಅಂತ ಅನ್ನೋದಾದ್ರೆ ಬೆಂಗಳೂರಲ್ಲಿ ನೀವು NDA ಒಕ್ಕೂಟದ್ದು ಸಭೆ ಮಾಡಿದ್ರಲ್ಲಪ್ಪ ಬೆಂಗಳೂರಲ್ಲಿ, ಸೇರಿದ್ರು ಗೊತ್ತಾ? NDA ಅವರು ನಿತೀಶ್ ಕುಮಾರ್ ಆ ಸಭೆ ಆದ 15 ದಿನಕ್ಕೆ ಅವನು ಬಿಜೆಪಿ ಕೊಂಡೋದ, ಬಿಜೆಪಿ ಅವ್ರ ಜೊತೆ. ಈ NDA ಸಭೆಗೆ ಬೆಂಗಳೂರಲ್ಲೇನ್ ಮಾಡಿದಾಗ ಈ ದೇಶದ ಮಾಜಿ ಪ್ರಧಾನಿ ದೇವೇಗೌಡರು ಇದ್ರಲ್ವಾ ಬೆಂಗಳೂರಲ್ಲಿ, ಆಗಿನ್ನೂ ಅವ್ರು ಬಿಜೆಪಿ ಅವ್ರ ಜೊತೆ ಹೋಗಿರ್ಲಿಲ್ಲ ಅಲ್ವಾ? ಕರೆದ್ರ ನೀವು ಶಾಸ್ತ್ರಕ್ಕಾದ್ರು ದೇವೇಗೌಡರನ್ನ? ಅವರು ಸೆಕ್ಯುಲರ್ ಸಿದ್ಧಾಂತದ ಮೇಲೆ ತಾನೇ ಮಗ ಚೀಫ್ ಮಿನಿಸ್ಟರ್ ಆದಾಗ 2 ವರ್ಷ ಮಾತಾಡದೇ ಇದ್ದಿದ್ದವರು, ಮಗನ ಜೊತೆನೇ ನಿಷ್ಠರಾಗಿದ್ದು ಅಂತ ಅಪ್ಪ, ಅಂತ ಸೆಕ್ಯುಲರ್ ಮನುಷ್ಯ. ಬಿಜೆಪಿಯಲ್ಲಿ ಅವರು 1996 ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ರಲ್ಲ, 96ರಲ್ಲಿ. ಅವಾಗ ಕಾಂಗ್ರೆಸ್ ಬೆಂಬಲ ವಾಪಸ್ ತಗೊಂಡಾಗ, ಇಳಿಯೋ ಪರಿಸ್ಥಿತಿ ಬಂದಾಗ ಜಸ್ವಂತ್ ಸಿಂಗ್ ಅಂತ ಒಬ್ಬರು ಮಂತ್ರಿ ಇರ್ತಾರೆ, ಆ ಮಂತ್ರಿ ಮುಖಾಂತರ ಅಟಲ್ ಬಿಹಾರಿ ವಾಜಪೇಯಿ ಹೇಳ್ ಕಳಿಸ್ತಾರೆ, ಅವತ್ತೆ ನೀವು ರೆಸಿಗ್ನೇಷನ್ ಕೊಡ್ಬೇಡಿ, ನಾವು ಬಿಜೆಪಿ ಅವ್ರು ಸಪೋರ್ಟ್ ಮಾಡ್ತೀನಿ ಅಂತ. ಇಲ್ಲ, ನಾನು ಸಿದ್ಧಾಂತಕ್ಕೆ ಬದುಕಿರೋನು, ನನಗೆ ನಿಮ್ ಸಪೋರ್ಟ್ ಬೇಡ, ನಾನು ರಾಜೀನಾಮೆ ಕೊಟ್ಬಿಟ್ಟು ಹೋಗ್ತೀನಿ. ಅಂತ ಮನುಷ್ಯನ ನೀವು NDA ಒಕ್ಕೂಟ ಸಭೆ ಮಾಡ್ಬೇಕಾದ್ರೆ ನೀವು ದೇವೇಗೌಡರನ್ನ ಕರಿಬೇಕಾ ಬೇಡವಾ? ಕರೆದು ಅವರು ಇಲ್ಲ ನಾನು ನಿನ್ ಜೊತೆ ಬರುವುದಿಲ್ಲ ಅಂತ ಅಂದಿದ್ದಿದ್ರೆ ಪರವಾಗಿಲ್ಲ, ಆದ್ರೆ ನೀವು ಮಾಡಿದ್ದೇನು? ಬಟ್ ಇನ್ನೊಂದು, ನೀವ್ ಹೇಳ್ದಂಗೆ SP ರಾಮು ಅವರು ಆಲ್ರೆಡಿ ಈಗ ಕಾಂಗ್ರೆಸ್ ಪಕ್ಷದಲ್ಲೇ ಅವರ ಒಂದು ಸಂಘಟನೆ ಶಾಸಕರ ಜೊತೆ ಮತ್ತೆ ಈಗ ಈಗೇನು ಪ್ರೆಸೆಂಟ್ MP ಇದ್ದಾರೆ ಅವ್ರ ಜೊತೆ ಓಡಾಡ್ತಾ ಇದಾರಲ್ಲ. ಅಲ್ಲ, ಈಗ ಓಡಾಡ್ತಿರೋರು ತುಂಬಾ ಜನ ಇದ್ದಾರೆ, 80% ಜನ ಹಂಗೆ ಓಡಾಡ್ತಾ ಇರೋದು. ಆದ್ರೆ 80% ಜನದ್ದು ನೀವು ಮನಸ್ಸಿನ ಮಾತು ಕೇಳ್ಬೇಕಲ್ಲ, ನಾವು ಆಗಾಗ್ಗೆ ಕೇಳ್ತಾ ಇರ್ತೀವಿ. ಅಂದ್ರೆ ಮೂಲ ಕಾಂಗ್ರೆಸ್ಗೆ ಅನ್ಯಾಯ ಅಲ್ಲಲ್ಲ, ನನ್ನ ಕಿವಿಗೆ ಅವರ ಮನಸ್ಸಿನ ಮಾತುಗಳನ್ನ ಆಗಾಗ್ಗೆ ಹೇಳ್ತಾ ಇರ್ತಾರೆ ಎಲ್ರೂ. ನನಗ್ ಗೊತ್ತಿದೆಯಲ್ಲ ಏನ್ ನಡೀತಿದೆ ಅಂತ. ನಿಮ್ನ ಇಲ್ಲಿವರೆಗೆ ಯಾವುದೇ ಮಾತಾಡಿದ್ದಾರೆ ನನಗ್ ಮಾತಾಡಿದ್ದಾರೆ. ಆದ್ರೆ ನೀವು ಅನೌನ್ಸ್ ಮಾಡೋದಕ್ಕಿಂತ, ಕ್ಯಾಂಡಿಡೇಟ್ ಅನೌನ್ಸ್ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಮಾಧ್ಯಮಗಳ ಮುಖಾಂತರನೇ ಅವ್ರು ನನ್ನ ಹೆಸರು ಹೇಳಿದ್ರ ಇಲ್ವಾ? ಚಲುವರಾಯಸ್ವಾಮಿ ಅವರೊಬ್ರು ಪ್ರಬಲವಾಗ ಆಕಾಂಕ್ಷಿ ಇದ್ದಾನೆ ಹೇಳಿದ್ರಾ ಹೇಳಿದ್ರು ಅಂತ ಆದ್ಮೇಲೆ ಸ್ಟಾರ್ ಚಂದ್ರ ಹೆಸರನ್ನ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ನನ್ನ ಜೊತೆ ಒಂದ್ಸಲ ಮಾತಾಡ್ಬೇಕಾ ಬೇಡವಾ? ಈ ಕಾರಣಕ್ಕೋಸ್ಕರ ನಿಮಗೆ ಟಿಕೆಟ್ ಕೊಡಕ್ಕಾಗಲ್ಲ ಡಾಕ್ಟರ್ ಅಂತ ಹೇಳ್ಬೇಕಾ ಬೇಡವಾ? ಅಲ್ಲಲ್ಲ, ಅದೇ ತೀರ್ಮಾನ ಆಗ್ಲಿ, ಆ ತೀರ್ಮಾನಕ್ಕೆ ಮುಂಚೆ ಕೇಳ್ಬೇಕಲ್ಲ. ನೀವು KPCC ಇದ್ದವರು, ನಾನು ಜನರಲ್ ಸೆಕ್ರೆಟರಿ ಆಗಿದ್ದೇನಲ್ಲ. ನೀವು ಗೊತ್ತಿಲ್ದಂಗೆ ಅನೌನ್ಸ್ ಮಾಡ್ತಾರೆ ಅಂದ್ರೆ ಅಲ್ಲಿಗೆ ಇವ್ರು ನಮ್ಮನ್ನು ಕೆಣಕ್ತಾವ್ರೆ ಅಂತ ಅರ್ಥ ಅಲ್ವಾ? ಸರ್ವಾಧಿಕಾರ ಕೆಣಕ್ತಿದ್ದಾರೆ ಅಂತ ಅರ್ಥ. ಈ ಸರ್ವಾಧಿಕಾರನ ಬಗ್ಗು ಬಡಿಬೇಕು ಅಂದ್ರೆ ಈ ಚುನಾವಣೆಯಲ್ಲಿ ನಾವು ಅಂತಹದ್ದೇ ರಿಸಲ್ಟ್ ಕೊಡ್ಬೇಕಿದೆ. ಕನಿಷ್ಠ ಗದ್ದದ ಜೊತೆ ಗುದ್ದಾಡೋಣ ಬಿಡು.